ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಗೃಹಗತಿ ಸರಿ ಇಲ್ವೋ ಗೊತ್ತಿಲ್ಲ. ಕೆಲವರದ್ದು ಲಕ್ ಚೆನ್ನಾಗಿಲ್ಲಪ್ಪ ಅಂತ ಹೇಳೋದು ಕೇಳಿದ್ದೀವಿ, ಆದರೆ ಇದು ಬ್ಯಾಡ್ ಲಕ್ಕೇ ಖರಾಬು ಅಂಥ ಪರಿಸ್ಥಿತಿ. ಯಾಕೆಂದರೆ ಎಡವಟ್ಟುಗಳ ಮೇಲೆ ಎಡವಟ್ಟು, ಎಡವಟ್ಟುಗಳ ಮೇಲೆ ಎಡವಟ್ಟು, ಎಡವಟ್ಟುಗಳ ಮೇಲೆ ಎಡವಟ್ಟು. ಈಗ ಮೊನ್ನೆ ನಮ್ಮ ತೆರಿಗೆ ನಮ್ಮ ದುಡ್ಡು ಅಂತ ಹೋರಾಟ ಮಾಡ್ತು. ಅದು ಕಾಂಗ್ರೆಸ್ BJP ಅಂತೇಳಿ ಪರಿವರ್ತನೆ ಆದರೂ ಕೂಡ ಆಂತರಿಕವಾಗಿ ಬಹುತೇಕರಿಗೆ ಹೌದಪ್ಪ ನಮ್ಮ ತೆರಿಗೆ ನಮ್ಮ ದುಡ್ಡು ನಮಗೆ ಬರಬೇಕೇನು ತಪ್ಪು ಅನ್ನುವಂಥ ಒಂದು ಮನೋಭಾವನೆ ಉಂಟಾಗಿತ್ತು. ಪ್ರತಿಯೊಬ್ಬರು ಕೂಡ ಹೌದಪ್ಪ ರಾಜ್ಯ ಮುಖ್ಯ ನಮಗೆ, ಹೌದು ಬೇರೆ ರಾಜ್ಯಗಳಿಗೆ ಕೊಡಬಾರ್ದು ಅಂತಲ್ಲ. ಭಾಳ ದೊಡ್ಡ ಚರ್ಚೆ ಆಯಿತು. ನಮಗೆ ಅನ್ಯಾಯವಾಗ್ತಿದೆ ಅಂತ ಹೇಳುವಾಗ ಕಾಂಗ್ರೆಸ್ ಆದ್ರೇನು BJP ಆದ್ರೇನು ನಮ್ಮ ರಾಜ್ಯಕ್ಕೆ ಏನ್ರಿ ಅನ್ಯಾಯವಾಗೋದು ಆ ಥರ ಬಂತು. ಆದರೆ ಯಾವಾಗ ಈ ಕೇರಳದ ಆನೆಗೆ ಇವರು 15 ಲಕ್ಷ ಕೊಟ್ಟರು, ಅಂದರೆ ಕರ್ನಾಟಕದ ಆನೆ ಕೇರಳದಲ್ಲಿ ಒಬ್ಬರ ಮೇಲೆ ದಾಳಿ ಮಾಡಿದೆ ಅಂಥೇಳಿ ರಾಹುಲ್ ಗಾಂಧಿ ಅವರು ಪತ್ರ ಕೊಟ್ಟರು ಅಂತೇಳಿ 15 ಲಕ್ಷ ಕೊಟ್ಟರು, ಆ ಕಡೆಯಿಂದ ಅವರು ಕೂಡ 10 ಲಕ್ಷ ಕೊಟ್ಟರು. ಈಗ ನಮ್ಮ ತೆರಿಗೆ ನಮ್ಮ ದುಡ್ಡು ಎಲ್ಲಿ ಹೋಯಿತು? ಅಲ್ಲಿಗೆ ಬಂದು ನಿಂತು. ಈಗ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಮೊದಲು ಯಾವುದೇ ಪೂಜೆ ಮಾಡಬಾರ್ದು ಅಂತೇಳಿ ಫರ್ಮಾನು ಹೊರಡಿಸಲಾಯಿತು. ಅದಾದ ನಂತರ ಕೈ ಮುಗಿದು ಒಳಗೆ ಬಾ, ಇದು ಜ್ಞಾನ ದೇಗುಲದಿತ್ತು, ಅದನ್ನು ಚೇಂಜ್ ಮಾಡಿದರು. ಇದಾದ ನಂತರ ನಾಡಗೀತೆಗಳನ್ನು ಖಾಸಗಿ ಶಾಲೆಗಳಲ್ಲಿ ಹಾಡೋದು ಕಡ್ಡಾಯವಲ್ಲ ಅನ್ನುವಂಥ ಒಂದು ಫರ್ಮಾನು, ಈ ಆದೇಶವನ್ನು ಹೊರಡಿಸಿದೆ. ಖಾಸಗಿ ಶಾಲೆಗಳಲ್ಲಿ ನಾಡಗೀತೆ ಹಾಡೋದಕ್ಕೆ ವಿನಾಯಿತಿ ಕೊಟ್ಟಿರುವಂಥ ಸರ್ಕಾರ, ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ನಾಡಗೀತೆ ಕಡ್ಡಾಯವಲ್ಲ ಅಂತ ಆದೇಶ ನೀಡಿದೆ. ಕನ್ನಡ ಸಂಸ್ಕೃತಿ ಇಲಾಖೆ ಈ ವಿವಾದಿತ ಆದೇಶವನ್ನು ಹೊರಡಿಸಿ, ಅಂದರೆ ಹೇಗೆ ಅಂತಂದರೆ ಖಾಸಗಿ ಶಾಲೆಗಳಲ್ಲಿ ಕಡ್ಡಾಯವಲ್ಲ ಅನ್ನುವಂಥ ರೀತಿಯಲ್ಲಿ ಆದೇಶವನ್ನು ಕೊಟ್ಟಿದೆ. ಏನು ಹೇಳಿದ್ದಾರೆ ಶಿವರಾಜ್ ತಂಗಡಗಿ ಕೇಳಿಸ್ಕೊಳ್ಳಿ. ನೋಟ್ ಶೀಟಲ್ಲಿ ಎಲ್ಲ ಶಾಲೆಗಳಂತಿದೆ, ಆದರೆ ಆದೇಶ ಮಾಡೋದ್ರೊಳಗೆ ಒಂದು ಏನಾಗಿದೆ, ನಾಡಗೀತೆ ಸರ್ಕಾರಿ ಶಾಲೆಗಳು ಅನುದಾನಿತ ಶಾಲೆಗಳು ಅಂತ ಮೆನ್ಷನ್ ಮಾಡಿದ್ದಾರೆ. ಅದನ್ನು ಎಲ್ಲ ಶಾಲೆಗಳು ಅಂತ ಆಗಬೇಕು, ಎಲ್ಲ ಶಾಲೆಗಳಂತ. ಅದು ಮರು ಆದೇಶ ಕಾಪಿ ಇವತ್ತೇ ಮಾಡಿಸ್ತೀನಿ. ಅದು ಮಿಸ್ಟೇಕೆ, ಪ್ರಿಂಟಿಂಗ್ ಮಿಸ್ಟೇಕ್. ಅದನ್ನು ಈ ಸದ್ಯನೇ ಆದೇಶ ಕಾಪಿ ಮಾಡ್ತೀವಿ. ನಮ್ಮ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಸರ್ಕಾರ ಕನ್ನಡದ ಬಗ್ಗೆ ಮತ್ತು ನಾಡಗೀತೆ ಬಗ್ಗೆ, ರಾಷ್ಟ್ರಗೀತೆ ಬಗ್ಗೆ ನಾವು ಒಂದು ಗೌರವವನ್ನು ಇಟ್ಕೊಂಡಂಥವ್ರು. ಅದು ಮಿಸ್ಟೇಕ್ ಬಿಟ್ಟರೆ ಬದಲಿ ಏನೂ ಇಲ್ಲ. ನನಗೆ ನನ್ನ ಕೆಲವೊಂದಿಷ್ಟು ಮಾಧ್ಯಮದ ಮಿತ್ರರು ಫೋನ್ ಅದರೊಳಗೆ ಮಾತಾಡ್ತಾ ಹೇಳ್ತಾಯಿದ್ರು, ಯಾಕೆ ನೀವು ತಪ್ಸಂತೀರಿ, ಈ ನೀವೆಲ್ಲ ಮಂತ್ರಿಗಳು ತಪ್ಸಂತೀರಿ. ತಪ್ಸೋಣಂಥ ಪ್ರಶ್ನೆ ಇಲ್ಲ. ನಾವು ಭಾಳ ಇದು ಭಾಳ ಕನ್ಫ್ಯೂಷನ್ಗೆ ಕಾರಣವಾಗಿದೆ. ಹಾಗಿದ್ರೆ ಅವರು ಏನು ಹೇಳಿದ್ದಾರೆ ಬನ್ನಿ. ಭಾಳ ಮುಖ್ಯವಾಗಿ ಘೋಷವಾಕ್ಯ ಮೊದಲು ಏನೆಲ್ಲ ಎಡವಟ್ಟುಗಳನ್ನು ಮಾಡಿದ್ದಾರೆ ಅದನ್ನು ನೋಡ್ಕೊಂಬರೋಣ. ಮೊದಲಿಗೆ ವಸತಿ ಶಾಲೆಗಳ ಘೋಷವಾಕ್ಯ ಬದಲು ಮಾಡಿದರು. ಜ್ಞಾನ ದೇಗುಲವಿದು, ಧೈರ್ಯವಾಗಿ ಪ್ರಶ್ನಿಸು ಅಂತ ಬದಲು ಮಾಡಲಾಯಿತು. ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗೆ ಬಾ ಅನ್ನುವಂಥ ಕುವೆಂಪು ಅವರ ಕವಿವಾಣಿ. ಅದೊಂದು ರೀತಿಯಲ್ಲಿ ಅದಕ್ಕೆ ಅಷ್ಟೊಂದು ದೊಡ್ಡ ಗೌರವವನ್ನು ಕೊಡು ಅಂತ ಹೇಳಿತ್ತು. ಆ ನಂತರ ಧೈರ್ಯವಾಗಿ ಜ್ಞಾನ ದೇಗುಲವಿದು, ಧೈರ್ಯವಾಗಿ ಪ್ರಶ್ನಿಸು. ಅದರ ಅರ್ಥ ಆದರೂ ಏನು? ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕಾರಣವಾಯಿತು. ಧೈರ್ಯವಾಗಿ ಪ್ರಶ್ನಿಸು ಅಂದರೆ ಏನು? ಆಮೇಲೆ ಯಾರ ಆದೇಶವನ್ನು ಕೊಡಬೇಕು ಆತ ಇದು ಯಾಕೆ ಅಂತಂದರೆ ಪ್ರಶ್ನೆ ಎಲ್ಲ ಮಾಡಬಾರ್ದು ಅಂತ ಅಧಿಕಾರಿ ಕೂಡ ಹೇಳಿದರು. ಒಳ್ಳೆ ಕಥೆ ಆಯ್ತಲ್ಲ. ಹಾಗಾಗಿ ಮೊದಲನೇ ಝಟಕ ಕುವೆಂಪು ಸಾಹಿತ್ಯ ಬದಲಾಯಿಸಿದ ಸರ್ಕಾರ. ಮುಂದೆ ವಿವಾದವಾಗ್ತಾ ಇದ್ದ ಹಾಗೆ ಯೂಟರ್ನ್ ನೋಡಿಯುತ್ತೆ ಫಾಸ್ಟ್ ಹೋಗಿ. ಇನ್ನು ಶಿಕ್ಷಣ ಇಲಾಖೆ ಮತ್ತೊಂದು ಎಡವಟ್ಟು. ರಾಷ್ಟ್ರೀಯ ಹಬ್ಬ ಆಚರಣೆ, ಯಾವುದೇ ಧರ್ಮದ ಆಚರಣೆ ಬೇಡ ಎಂದು ಸುತ್ತೋಲೆಯನ್ನು ಹೊರಡಿಸುತ್ತೆ. ವಸತಿ ಶಾಲೆಗಳಿಗೆ ಸುತ್ತೋಲೆ ಹೊರಡಿಸಿದಂಥ ರಾಜ್ಯ ಸರ್ಕಾರ ಪರೋಕ್ಷವಾಗಿ ಹಿಂದೂ ಆಚರಣೆಗಳಿಗೆ ಬ್ರೇಕ್ ಹಾಕಲಾಗಿತ್ತು. ತಪ್ಪಿನ ಅರಿವಾದ ಬಳಿಕ ನಿರ್ಧಾರ ವಾಪಸ್ ಪಡೆಯಲಾಯಿತು. ಇದೀಗ ಶಿಕ್ಷಣ ಇಲಾಖೆಯ ಮತ್ತೊಂದು ವಿವಾದ ಏನಾಗಿತ್ತು ಅಂದರೆ ಇದಕ್ಕೆ ಪರ ವಿರೋಧ ವಿಚಾರಗಳು ಬಂತು. ಶುಕ್ರವಾರ ವಿರಾಮ ಏಕೆ ಅಂತೇಳಿ SSLC ಪ್ರಿಪರೇಟರಿ ಪರೀಕ್ಷೆ ವೇಳೆಯಲ್ಲೂ ವಿವಾದ ಸೃಷ್ಟಿಯಾಗತ್ತೆ. ಶುಕ್ರವಾರ ಬೆಳಗ್ಗೆ ವಿರಾಮ, ಮಧ್ಯಾಹ್ನ ಪರೀಕ್ಷೆ ನಡೆಸಿದರು. ಬೇರೆಲ್ಲ ದಿನವೂ ಬೆಳಗ್ಗೆ ಪರೀಕ್ಷೆ ನಡೆಸಿದ್ದ ಶಿಕ್ಷಣ ಇಲಾಖೆ ವಿವಾದ ಮತ್ತೊಂದು. ಪಠ್ಯಪುಸ್ತಕ ಪರಿಷ್ಕರಣೆ ತಾರಕಕ್ಕೇರಿತ್ತು. ಪಠ್ಯಪುಸ್ತಕ ಪರಿಷ್ಕರಣೆ ವಿವಾದ. ಕೊನೆಗೆ 3 ಪಠ್ಯ ಕೈಬಿಟ್ಟಿದ್ದ ರಾಜ್ಯ ಸರ್ಕಾರ. ಇನ್ನು RSS ಸಂಸ್ಥಾಪಕ ಹೆಡಗೇವಾರ್, ಚಕ್ರವರ್ತಿ ಸೂಲಿಬೆಲೆ, ಆಮೇಲೆ ವಿದ್ವಾಂಸ ಬನ್ನಂಜೆ ಗೋವಿಂದಾಚಾರ್ಯ ಅವರ ಪಠ್ಯಕ್ಕೆ ಕೋಕ್ ಕೊಡಲಾಗಿತ್ತು. ಇನ್ನು ಮತ್ತೊಂದು ವಿವಾದ, ದುಡ್ಡು ಕೊಡಿ ಪರೀಕ್ಷೆ ಬರಿ ಅಂಥೇಳಿ SSLC ಪೂರ್ವ ಸಿದ್ಧತಾ ಪರೀಕ್ಷೆ ವಿವಾದ ಉಂಟಾಗಿತ್ತು.
ಪೂರ್ವಸಿದ್ಧತಾ ಪರೀಕ್ಷೆಗೂ ಮಕ್ಕಳಿಂದ ಹಣ ವಸೂಲಿ ಮಾಡಲಾಯಿತು. 50 ರೂಪಾಯಿಯಲ್ಲಿ ಸರ್ಕಾರ ನಡೆಸೋಕ್ಕಾಗತ್ತಾ ಅಂತೇಳಿ ಮಧು ಬಂಗಾರಪ್ಪ ಅದಕ್ಕೆ ಉದ್ದಟತನದ ಉತ್ತರವನ್ನು ಕೂಡ ಕೊಟ್ಟಿದ್ರು. ಆದರೆ 50 ರೂಪಾಯಿ ಪಡೆದದ್ದು ನಿಜ. ಇನ್ನು ಹಿಜಾಬ್ ನಿಷೇಧ ವಾಪಸ್ ಆಗುತ್ತೆ, ಹಿಜಾಬ್ ಹಾಕ್ಕೊಂಡು ಎಲ್ಲಿಗೆ ಬೇಕಾದರೂ ಹೋಗಬಹುದು ಅಂತೇಳಿ ಹೇಳಿದರು. ಇನ್ನು ಆದೇಶ ವಾಪಸ್ ತಗೊಂಡಿದ್ದೇವೆ ಅಂತ ಸಿದ್ದರಾಮಯ್ಯನವರು ಕೂಡ ಹೇಳಿದ್ದನ್ನು ನೀವು ಗಮನಿಸ್ಬೋದು.